ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು. ಹಾಗೆ ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ನಿಮ್ಮ ಸಹಕಾರ, ಹವಾಲು ನಿಮ್ಮದು, ಪರಿಹಾರ ನಮ್ಮದು. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು, ನನ್ನ ಸಹೋದರರಾದಂಥ ಡಿ.ಕೆ. ಶಿವಕುಮಾರ್ ಅವರೇ, ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾದಂಥ ಕೃಷ್ಣಪ್ಪನವರೇ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳಂತ ರಾಕೇಶ್ ಸಿಂಗ್ ಸಾಹೇಬ್ರೆ, ತುಷಾರ್ ಗಿರಿನಾಥ್ ಸಾಹೇಬ್ರೆ ಮತ್ತು ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧಿಕಾರಿ ವರ್ಗದ ಎಲ್ಲ ಹಿರಿಯರೇ, ರಾಜ್ಯಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರಾದಂಥ ಉಗ್ರಪ್ಪನವರೇ, ಬಮೂಲ್ನ ಮಾಜಿ ಅಧ್ಯಕ್ಷರಾದಂಥ ಆರ್.ಕೆ. ರಮೇಶ್ ರವರೇ, ಉಮಾಪತಿ ಅವರೇ, ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಬೆಂಗಳೂರಿನ ಈ ಭಾಗದ ನಾಗರಿಕ ಬಂಧುಗಳೇ, ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಯುವ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಬಹಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಇವತ್ತು ಸರ್ಕಾರ ತಮ್ಮೆಲ್ಲರ ಅಹವಾಲುಗಳನ್ನು, ತಮ್ಮ ನೋವುಗಳನ್ನು ಕೇಳಬೇಕು ಅಂತ ಹೇಳಿ ಇಲ್ಲಿ ಬಂದು ಕುಳಿತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿಗೆ ಹೊಸ ಕಾಯಕಲ್ಪವನ್ನು ನೀಡಬೇಕು ಅಂತೇಳಿ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಜನರಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು, ಜನರ ಸಮಸ್ಯೆಗಳನ್ನು ಸರ್ಕಾರ ಮನೆ ಬಾಗಿಲಿಗೆ ಬಂದು, ನಿಮ್ಮ ಬಾಗಿಲಿಗೆ ಬಂದು ಅದಕ್ಕೆ ಏನು ಪರಿಹಾರವನ್ನು, ಸ್ಥಳದಲ್ಲೇ ಏನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ, ಅಧಿಕಾರಿಗಳ ಮಟ್ಟದಲ್ಲಿ ಏನು ಪರಿಹಾರ ಮಾಡಲಿಕ್ಕೆ ಸಾಧ್ಯ, ಜೊತೆಗೆ ಸರ್ಕಾರದ ಹಂತದಲ್ಲಿ ಏನನ್ನ ಮಾಡಬೇಕು ಅಂತಕ್ಕಂಥ ಚಿಂತನೆಗಳನ್ನು ಮಾಡಬೇಕು ಅಂಥೇಳಿ ಸರ್ಕಾರ ಇವತ್ತು ತಮ್ಮ ಮನೆ ಬಾಗಿಲಿಗೆ ಬಂದಿರತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಈ ಒಂದು ಸಂದರ್ಭದಲ್ಲಿ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ತಮ್ಮೆಲ್ಲರ ಪರವಾಗಿ ನಾನು ಸಲ್ಲಿಸ್ತೇನೆ. ನಾನೊಬ್ಬ ಈ ಕ್ಷೇತ್ರದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯಾಗಿ, ತಮ್ಮೆಲ್ಲರ ಸೇವಕನಾಗಿ ಇವತ್ತು ಏನು ತಮ್ಮ ಅಹವಾಲುಗಳು, ಈ ಭಾಗದ ಸಾಕಷ್ಟು ಸಮಸ್ಯೆಗಳು, ಜಲ್ವಂತ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಅಧಿಕಾರಿಗಳಿಗೆ, BBMP ಅಧಿಕಾರಿಗಳಿಲ್ಲಿದ್ದಾರೆ, ನಮ್ಮ BWSSB ಅಧಿಕಾರಿಗಳಿದ್ದಾರೆ, ನಮ್ಮ BDA ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಸಂಪೂರ್ಣ ಬೆಂಗಳೂರಿನ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ನಾನಾದರೂ ಅವರ ಗಮನಕ್ಕೆ ತರ್ತಕ್ಕಂಥದ್ದಿಷ್ಟೇ, ಇವತ್ತೇನು ಈ ಸರ್ಕಾರದ ಉದ್ದೇಶ, ಮಾನ್ಯ ಉಪಮುಖ್ಯಮಂತ್ರಿಗಳ ಉದ್ದೇಶ ಇದೆ, ಆ ಉದ್ದೇಶ ಸಫಲವಾಗಬೇಕು ಅಂತ ಹೇಳಿದ್ರೆ ತಾವುಗಳು ಇದರಿಂದ ಶ್ರಮವನ್ನು ಹಾಕಿ ಸಾರ್ವಜನಿಕರು ಕೊಟ್ಟಂಥ ದೂರುಗಳು, ತಾವು ಇಲ್ಲಿ ಅನೇಕ ಕೌಂಟರ್ಗಳನ್ನು ಹಾಕಿದ್ದೀರಿ, ಆ ಕೌಂಟರ್ಗಳಿಗೆ ಏನು ಹಾಕಿದ್ದೀರಿ ಅದು ಸಂಪೂರ್ಣವಾಗಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಅಧಿಕಾರಿಗಳ ಮಟ್ಟದಲ್ಲಿ, ಕೆಳಹಂತದ ಅಧಿಕಾರಿಗಳಿರ್ಬೋದು, ಕಾರ್ಪೊರೇಷನ್ ಮಟ್ಟದಲ್ಲಿರ್ಬೋದು, ಸರ್ಕಾರದ ಮಟ್ಟದಲ್ಲಿರ್ಬೋದು, ಇದಕ್ಕೆ ಪರಿಹಾರವನ್ನು ಹುಡುಕುವಂಥ ತೀರ್ಮಾನಗಳು ಇಲ್ಲಿ ಆಗಬೇಕಾಗಿದೆ. ಕಾರಣ ಏನು ಅಂತ ಅಂದರೆ, ಸಮಸ್ಯೆಗಳ ಸಾಗರವನ್ನು ಬೆಂಗಳೂರು ಇಟ್ಕೊಂಡಿದೆ. ಬೆಂಗಳೂರಿನಲ್ಲಿ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ ಇದ್ದರೆ, ಇನ್ನೊಂದು ಕಡೆ ರಸ್ತೆಗಳ ಸಮಸ್ಯೆ, ಇನ್ನೊಂದು ಕಡೆ ಗುಂಡಿಗಳ ಸಮಸ್ಯೆ, ಇನ್ನೊಂದು ಕಡೆ 110 ಹಳ್ಳಿ ಅಭಿವೃದ್ಧಿ ಆಗದೆ ಇರ್ತಕ್ಕಂಥದ್ದು. ಇವತ್ತು ಈ ಭಾಗದಲ್ಲಿ 110 ಹಳ್ಳಿಗಳಲ್ಲಿ ಇವತ್ತು ಏನು ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲದೆ ಇರ್ತಕ್ಕಂಥದ್ದು, ಇವತ್ತು ಕೆರೆಗಳು ಕುಲುಷಿತ ಆಗ್ತಾ ಇರ್ತಕ್ಕಂಥದ್ದು, ಕೆರೆಗಳಿಗೆ ಒಳಚರಂಡಿ ನೀರನ್ನು ನೇರವಾಗಿ ಬಿಡ್ತಾ ಇರ್ತಕ್ಕಂಥದ್ದು, ಈ ಎಲ್ಲವನ್ನ
ಬಗೆಹರಿಸಕ್ಕಂಥ ಜವಾಬ್ದಾರಿ ಇವತ್ತು BBMP ಮೇಲೆ ಮತ್ತು ಸರ್ಕಾರ. ತಾವು ಏನು ಅಹವಾಲುಗಳನ್ನು ತಾವು ಸ್ವೀಕಾರ ಮಾಡ್ತಾ ಇದ್ದೀರಿ, ಈ ಅಹವಾಲುಗಳ ಸ್ವೀಕಾರದ ನಂತರ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿ ಅದಕ್ಕೆ ಸೂಕ್ತವಾದಂಥ ಆದೇಶದಲ್ಲಿ ಮಾರ್ಪಾಡುಗಳನ್ನು ನೀಡಿ ಕೆಲವೊಂದು ಕಾನೂನಾತ್ಮಕವಾದಂಥ ಸಮಸ್ಯೆಗಳೇನು ಎದುರಿಸ್ತಾ ಇದ್ದಾರೆ ಅದಕ್ಕೆ ಸರಿಯಾದಂಥ ಪರಿಹಾರವನ್ನು ಸಾರ್ವಜನಿಕರಿಗೆ ತಾವು ನೀಡಿದ್ದೇ ಆಯಿತು ಅಂತ ಅಂದರೆ ಸರ್ಕಾರ ನಿಮ್ಮ ಮೇಲೆ ಏನು ಜನ ಭರವಸೆಯನ್ನು ಇಟ್ಟು 136 ಸ್ಥಾನಗಳನ್ನು ತಮಗೆ ಆಶೀರ್ವಾದ ಮಾಡಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಖಂಡಿತ ಅದು ಯಶಸ್ಸಾಗುತ್ತೆ, ಒಂದು ಒಳ್ಳೆಯ ದಾರಿಯನ್ನು ಕಾಣುತ್ತೆ ಅಂತ ಹೇಳಿ ನಾನಾದರೂ ಆಶಿಸ್ತಾ ಇವತ್ತು ಈ ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ, ಸಾರ್ವಜನಿಕರ ಆಶೀರ್ವಾದದಿಂದ ಇವತ್ತು ನಾವು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ. ಆ 5 ಗ್ಯಾರಂಟಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರ್ಕಾರ ಸೇರಿ 5 ಕೂಡ ಇವತ್ತು ಅನುಷ್ಠಾನ ಮಾಡಿದ್ದೇವೆ. ಕೆಲವರು ಟೀಕೆ ಮಾಡ್ತಾರೆ, ಅಭಿವೃದ್ಧಿಗೆ ಹಣ ಇಲ್ಲ, ಕೇವಲ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಕಾಲ ಕಳೀತಾ ಇದೆ. ಅದಕ್ಕೆ ಉತ್ತರವನ್ನು ಹೇಳಬೇಕಾದಂಥ ಸಮಯ ಇವತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಂದಿದೆ ಅಂತ ಹೇಳಿ ನಾನಾದರೂ ಭಾವಿಸಿದ್ದೇನೆ. ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ದಂಥವರು ಇವತ್ತು ಗ್ಯಾರಂಟಿಯನ್ನು ಹಿಡ್ಕೊಂಡು ಇದು ನಮ್ಮ ಗ್ಯಾರಂಟಿ ಅಂತ ಹೇಳಿ ಹೇಳುವಂಥ ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣ ಆಗಿದೆ. ಯಾವ ಗ್ಯಾರಂಟಿಗಳನ್ನು ವಿರೋಧ ಮಾಡಿದ್ರು ಆ ಗ್ಯಾರಂಟಿ ಹೆಸರಿನಲ್ಲಿ ಇವತ್ತು ನಾವು ಇದ್ದೇವೆ ಅಂತ ಹೇಳಿ ಹೆಸರನ್ನು ಸೂಚನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಬಹುಶಃ ಈ ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಸದ್ದು ಮಾಡ್ತಾ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಾನಾದರೂ ಹೇಳತಕ್ಕಂಥದ್ದು ಇಷ್ಟೇ, ಯಾತಕ್ಕೋಸ್ಕರ ಈ ಗ್ಯಾರಂಟಿಗಳನ್ನು ನಾವು ತಂದ್ವಿ? ಸರ್ಕಾರದ ಹತ್ರ ಹಣ ಇದೆ, ಅದಕ್ಕೆ ನಿಮಗೆ ಹಣ ಕೊಡಬೇಕು ಅಂತ ಹೇಳಿ ನಾವು ತಂದಂಥ ಕಾರ್ಯಕ್ರಮಗಳಿದಲ್ಲ. ಈ 5 ಗ್ಯಾರಂಟಿಗಳು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ವಿರೋಧ ಪಕ್ಷದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಇದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದ್ದಾರೆ. ರಾಜ್ಯದ ಜನರ ಅಹವಾಲುಗಳನ್ನು ಕೇಳಿದ್ದಾರೆ. ಇವತ್ತು ಯಾವ ರೀತಿ ಅಹವಾಲುಗಳನ್ನು ಕೇಳಲಿಕ್ಕೆ ಅಧಿಕಾರ ಬಂದ ಮೇಲೆ ಯಾವ ರೀತಿ ಅಹವಾಲುಗಳನ್ನು ಕೇಳಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದಾರೆ, ಅದೇ ರೀತಿ ಎಲ್ಲ ವರ್ಗದ ಜನರ ಅಹವಾಲುಗಳನ್ನು ರಾಜ್ಯದ ಉದ್ದಕ್ಕೂ ಕೂಡ ಕೇಳ್ತಾ ಹೋದಂಥ ಸಂದರ್ಭದಲ್ಲಿ ಅವರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ 5 ಗ್ಯಾರಂಟಿಗಳನ್ನು ಇವತ್ತು ಈ ರಾಜ್ಯದಲ್ಲಿ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಈ 5 ಗ್ಯಾರಂಟಿಗಳು ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷಕ್ಕೆ ಮೀಸಲಾಗಿರ್ತಕ್ಕಂಥದ್ದ ಕಾರ್ಯಕ್ರಮಗಳಲ್ಲ. ಇವತ್ತು 5 ಗ್ಯಾರಂಟಿಗಳು ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲಿ ಅನ್ವಯಿಸ್ತದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳಿಗೂ ಕೂಡ ಅನ್ವಯಿಸ್ತದೆ. ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಬಡವರು, ಮಧ್ಯಮ ವರ್ಗದವರು ಏನು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಕೂಲಿ ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಅವ್ರಿಗೆ ಶಕ್ತಿಯನ್ನು ತುಂಬತಕ್ಕಂಥ, ಅವ್ರಿಗೆ ಒಂದು ಮಾನಸಿಕವಾಗಿ ಧೈರ್ಯವನ್ನು ತುಂಬತಕ್ಕಂಥ ಒಂದು ಕೆಲಸ ಈ 5 ಗ್ಯಾರಂಟಿಗಳಿಂದ ಆಗಿದೆ. ಹಾಗಾಗಿ ನಾನಾದರೂ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಕಾರಣ ಏನು ಅಂತ ಅಂದರೆ ತಮ್ಮ ಎಲ್ಲ ಅಹವಾಲುಗಳನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಕೇಳಬೇಕಾಗಿದೆ. ತಾವು ಕೊಡುವ ಭಾಳ ಭರವಸೆಯನ್ನು ಇಟ್ಕೊಂಡು ನೀವು ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದೀರಿ. ನಾನಾದರೂ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸರ್ಕಾರ ಈ ಗ್ಯಾರಂಟಿಗಳಿಗೋಸ್ಕರ ಪ್ರತಿ ವರ್ಷ 58,000 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡ್ತಾ ಇರ್ತಕ್ಕಂಥದ್ದು ಕೇವಲ ಎಲ್ಲ ವರ್ಗದವ್ರಿಗೂ ಕೂಡ. ನಾನು ಕೇಳ್ತಾ ಇದ್ದೆ, ಇಲ್ಲಿ ಬೆಸ್ಕಾಂನ ಅಧಿಕಾರಿಗಳು ಕೇಳ್ತಾ ಇದ್ದೆ, ಎಷ್ಟು ಜನಕ್ಕೆ ಕರೆಂಟ್ ಕೊಡ್ತಾ ಇದ್ದೀರಿ ಅಂತ. ಅಪಾರ್ಟ್ಮೆಂಟ್ ಅವರು ಕೂಡ ಕರೆಂಟನ್ನು ಉಚಿತವಾಗಬೇಕು ಅಂತೇಳಿ ಅರ್ಜಿ ಹಾಕೊಂಡಿದ್ದಾರೆ. ಅವ್ರಿಗೂ ನಾವು ಕರೆಂಟನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಂದರೆ ಅವ್ರಿಗೂ ಕೂಡ ಕಷ್ಟ ಇದೆ, ಜೀವನ ಮಾಡೋದು ಬದುಕೋದು ಕಷ್ಟ ಇದೆ. ಬೆಂಗಳೂರಿನಲ್ಲಿ ಬದುಕು ದುಬಾರಿ ಆಗಿದೆ. ಆ ದುಬಾರಿಯನ್ನು ತಪ್ಪಿಸ್ಲಿಕ್ಕೋಸ್ಕರನೇ ಇವತ್ತು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಸೊ ಹಾಗಾಗಿ ಇವತ್ತು ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಬಹಳ ವಿಶೇಷವಾಗಿ ಈ ರಸ್ತೆ ಏನಿದೆ, ಈ ಕೋಡೆಸ್ ಫ್ಯಾಕ್ಟ್ರಿ ಹತ್ರ ಉಪಮುಖ್ಯಮಂತ್ರಿಗಳು ಸ್ವಲ್ಪ ಗಮನ ಹರಿಸ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇಲ್ಲೇನು ಬ್ರಿಗೇಡ್ ಅವರು ಒಂದು ದೊಡ್ಡದಾಗಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಅದ್ರ ಹಿಂದೆ ಮುಂದೆ ಸುಮಾರು 10,000ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಿದೆ. ಟ್ರಾಫಿಕ್ ಜಾಮು ಸಿಕ್ಕಾಬಟ್ಟೆ ಆಗ್ತದೆ. ಈ ಕೋಣನಕುಂಟೆ ಜಂಕ್ಷನ್ ಏನಿದೆ, ಆ ಕೋಣನಕುಂಟೆ, ಅದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂಥ ನಿಟ್ಟಿನಲ್ಲಿ
ತಾವು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂಥೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದೇ ಸಾರಿ ಸುಮಾರು 2,000 ಕಾರುಗಳು ಆಚೆ ಬರುತ್ತೆ ಬೆಳಗ್ಗೆ 1 ಗಂಟೆ ಅವಧಿನಲ್ಲಿ, ಮತ್ತೆ ಸಾಯಂಕಾಲ 6ರಿಂದ 7 ಗಂಟೆವರೆಗೂ ಸುಮಾರು 2,000 ಕಾರುಗಳು ಒಳಗಡೆ ಹೋಗ್ತದೆ. ಸೊ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಟ್ರಾಫಿಕ್ ಜಾಮು ಕಾಣ್ತಾ ಇದೆ. ನಾನು ಸಂಬಂಧಪಟ್ಟಂಥ ಬ್ರಿಗೇಡ್ ಸಂಸ್ಥೆಯವರ ಹತ್ರನೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರು ಕೂಡ ಒಂದು ಪ್ಲ್ಯಾನನ್ನು ಇಟ್ಕೊಂಡಿದ್ದಾರೆ. ದಯವಿಟ್ಟು BBMP ಅಧಿಕಾರಿಗಳಿಗೆ ಸೂಚನೆಯನ್ನು ಮಾಡಿ ಅವರಿಂದ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಈ ಒಂದು ಏನು ಟ್ರಾಫಿಕ್ ಜಂಕ್ಷನ್ ಪ್ರಾಬ್ಲಮ್. ಸೊ ಹಾಗಾಗಿ ಇದಕ್ಕೆ ಯಾವ ರೀತಿಯ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ತಾವು ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಡಬೇಕು. ಜೊತೆಗೆ 110 ಹಳ್ಳಿ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರ ಕುಡಿಯೋ ನೀರಿಗೆ ಬಹಳಷ್ಟು ಸಮಸ್ಯೆ ಇದೆ. BWS SBR ಅಧಿಕಾರಿಗಳು ಹೇಳ್ತಾರೆ ನೀರು ಕೊಡ್ತಾ ಇದ್ದೀವಿ ಅಂತ. 15 ದಿನಕ್ಕೆ ಕೊಡ್ತಾ ಇದ್ದಾರೆ. ರಾಮ್ ಪ್ರಸಾದ್ ಅವ್ರು ನಗ್ತಾ ಇದ್ದಾರೆ. ಇಲ್ಲಿ 15 ದಿನಕ್ಕೆ ಕೊಡ್ತಾ ಇದ್ದಾರೆ, 8 ದಿನಕ್ಕೆ ಕೊಡ್ತಾ ಇದ್ದಾರೆ, 6 ದಿನಕ್ಕೆ ಕೊಡ್ತಾ ಇದ್ದಾರೆ, ಎಲ್ಲೋ ಕೆಲವರಿಗೆ 3 ದಿನಕ್ಕೆ ಕೊಡ್ತಾ ಇದ್ದಾರೆ. ಒಟ್ಟಾರೆ ಆವರೇಜ್ ಲೆಕ್ಕ ಹಾಕಿದ್ರೆ 8 ದಿನಕ್ಕೆ ಒಂದ್ಸಾರಿ ನೀರು ಬೆಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಗ್ತಾ ಇದೆ. ದಯವಿಟ್ಟು ಅದಕ್ಕೆ ಸೂಕ್ತವಾದಂಥ ಮಾರ್ಗವನ್ನು ಕೊಟ್ಟು ಸೂಚನೆಯನ್ನು ಕೊಟ್ಟು ಈ ಭಾಗಕ್ಕೆ ಹೆಚ್ಚುವರಿ ನೀರನ್ನು ತಾವು ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅದರ ಜೊತೆಗೆ ಬೊಮ್ಮನಹಳ್ಳಿ ಮತ್ತು ಬೇಗೂರಿಗೆ ಸಿಗ್ತಕ್ಕಂಥ ಒಂದು ರಸ್ತೆ, ಬೆಂಗಳೂರು ಬೊಮ್ಮನಹಳ್ಳಿ ಬೇಗೂರಿನಲ್ಲಿ ಸಾಯಂಕಾಲ ಆಯಿತು ಅಂದರೆ ಬೆಳಗ್ಗೆ ಆಯಿತು ಅಂತ ಅಂದರೆ ಇಲ್ಲೇ ನಮ್ಮ ಶಾಸಕರಿದ್ದಾರೆ, ಅವರು ಕೂಡ ಪ್ರಯತ್ನ ಪಟ್ಟಿದ್ರು, ಆಗಲಿಲ್ಲ ಅವ್ರ ಸರ್ಕಾರದ ಅವಧಿನಲ್ಲಿ. ನಾನು ತಮಗೆ ಉಪಮುಖ್ಯಮಂತ್ರಿಗಳಾಗಿದ್ದೀರಿ, ತಾವು ಆ ಭಾಗಕ್ಕೆ ಒಂದು ಸಾರಿ ಭೇಟಿ ಕೊಟ್ಟು ಆ ಒಂದು ಬೇಗೂರು ಭಾಗದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ನೀಗಲಿಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ನ್ಯಾಷನಲ್ ಹೈವೇ NH ಆ ಕಡೆಯಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ನೇರವಾಗಿ ಬನ್ನೇರುಘಟ್ಟ ಮತ್ತು ಕನಕಪುರ ರಸ್ತೆಗೆ ಒಂದು ರೂಪುರೇಷವನ್ನು ಮಾಡಿ ಟ್ರಾಫಿಕ್ಕನ್ನು ಈಸೌಟ್ ಮಾಡಲಿಕ್ಕೆ ತಾವು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ, ಇನ್ನುಳಿದಂತೆ ಅನೇಕ ವಿಚಾರಗಳನ್ನು ಶಾಸಕರು ಕೂಡ ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಸಾರ್ವಜನಿಕರು ಬಂದಿರೋದ್ರಿಂದ ಅವರು ಕೂಡ ಅನೇಕ ಸಮಸ್ಯೆಗಳನ್ನು ಅಹವಾಲುಗಳನ್ನು ಹೇಳ್ತಾರೆ. ನಾನಾದರೂ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಮಗೆ ವಿಶೇಷವಾಗಿ ನನ್ನ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಸರ್ಕಾರಕ್ಕೆ ಮತ್ತು ತಮಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ತಮಗೆ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.